ಇವತ್ತು ಬೆಳಗ್ಗೆನೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಕಾಲೇಜ್ ಕಡೆ ಪರಿಣಾಮ ಬೆಳೆಸಿದ್ವಿ ಗುರು. ಯಾಕಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಫಸ್ಟ್ ಇಯರ್ಗೆ ವೆಲ್ಕಮ್ ಪಾರ್ಟಿ ಇತ್ತು. ಸೆಕೆಂಡ್ ಇಯರ್ ನಾವು ಅವ್ರನ್ನ ಕರೆಸ್ಕೋಬೇಕಾಯ್ತು. ಅದಕ್ಕೆ ನಮ್ಮ ಕಾಲೇಜಿಗೆ ಹೋದ್ವಿ ಗುರು. ಇವತ್ತು ಏನು ಮಾಡ್ತಾರೆ ಫಂಕ್ಷನಾಗೆ ಅಂತ ಕೂತ್ಕೊಂಡಿದ್ವಿ. ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ಗಿಂತ ಮುಂಚೆ ಒಂದಿಷ್ಟು ಕೆಲಸ ಮಾಡಿ ಹೋದ್ವಿ. ನಾವು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು ಸತ್ಯ, ಆದರೆ ನಾವು ಫುಲ್ ಪ್ರೋಗ್ರಾಮ್ ನೋಡಿದ್ವಿ ಅನ್ನೋದು ಸುಳ್ಳು. ಯಾಕಂದರೆ ಹಿಂದ್ಗಡೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ವಿ, ಸ್ಟೋರಿ ಗಿರಿ ಹಾಕಂತ, ಹಂಗೆ ಕಾಮಿಡಿ ಗಿಡಿ ಮಾಡ್ಕೊಂತ ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೀ ಫೈರ್ ಆಡೋದು ನೋಡ್ಕೊಂತ ಕೂತ್ಕೊಂಡಿದ್ವಿ ಗುರು. ಪ್ರೋಗ್ರಾಮ್ ಒಂದಿಷ್ಟು ನೋಡಿದ್ವಿ, ಒಂದಿಷ್ಟು ಎಂಟರ್ಟೈನಿಂಗ್ ಆಗಿತ್ತು. ಹಂಗೆ ನಾವು ಒಂದಿಷ್ಟು ಎಂಟರ್ಟೈನ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಗೆಳಿ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಹಾಡು ಹೇಳಿದ ರಬ್ಸಕ್ಕೆ ಮಳೆ ಸ್ಟಾರ್ಟ್ ಆಯ್ತು. ಇದರಿಂದ ಹುಡುಗಿರ ಮೇಕಪ್ ಎಲ್ಲ ಹಾಳಾಗಿ ಹೋಯ್ತು. ಪ್ರಮುಖ ಸುದ್ದಿ ಗುರು. ಆಮೇಲೆ ಒಂದಿಷ್ಟು ಅಡ್ಡಾಡ್ಕೊಂಡು ಫೋನ್ಗಿಂತ ಚಾರ್ಜ್ ಹಾಕೋಕ್ಕೆಲ್ಲ ಹೋಗಿ, ಯಾಕಂದರೆ ಬೆಳಗ್ಗೆ 6 ಗಂಟೆ ಚಾರ್ಜ್ ಹಾಕಿದ್ದು 100% ಆದರೆ ಹೋಗ್ತಾ ಹೆಂಗೆ ಖಾಲಿ ಆಯಿತು ನೋಡ್ತಾ ಗೊತ್ತೇ ಆಗಿಲ್ಲ. ಆಮೇಲೆ ಮತ್ತಲ್ಲಿ ಒಂದು ಕಡೆ ಚಾರ್ಜ್ ಹಾಕ್ಕೊಂಡು ಮತ್ತೆ ನಾವು ಕಾಲೇಜ್ ಕಡೆ ಹೊರಟಿವಿ. ಊಟ ಗೀಟ ಎಲ್ಲ ವ್ಯವಸ್ಥೆ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಒಂದಿಷ್ಟು ಕೆಲಸ ಮಾಡ್ಕೊಂಡು ಮತ್ತೆ ಕಾಲೇಜ್ ಕಡೆ ಬಂದ್ವಿ. ಕಾಲೇಜಲ್ಲೆಲ್ಲ ಹುಡುಗರು ಫೋಟೋ ಗೀಟ ಹೊಡ್ಕೊಳೋದು, ನಮ್ಮ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಫೋಟೋ ಗೀಟ ಸೆಲ್ಫಿ ಅವ್ರದ್ದೇ ಜಾಸ್ತಿ ಆಗಿತ್ತು. ನಮ್ಮ ಕ್ಲಾಸ್ ಹುಡುಗರೆಲ್ಲ ಕ್ಯಾಮ್ರಾ ತಂದಿದ್ರು. ನಮಗೆ ಕ್ಯಾಮ್ರಾ ಹಾಕಿ OnePlus ಫೋನೇ ಇದೆ, ನಮ್ದು ಯಾವ ಕ್ಯಾಮ್ರಾಕ್ಕೂ ಕಮ್ಮಿ ಇಲ್ಲ ಅಂತ ನಾವೇ ಫೋಟೋ ಹೊಡ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಫೋಟೋ ಗೀಟ ಎಲ್ಲ ಆದಮೇಲೆ ಇಲ್ಲಿಗೆ ನಮ್ಮ ವೆಲ್ಕಮ್ ಪಾರ್ಟಿ ಮುಗೀತು ಅಂತ ಮನೆ ಕಡೆ ವಾಪಸ್ ಬಂದು